ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಅಂದರೆ ಬೆಳಗಾವಿ ಡಿಸ್ಟ್ರಿಕ್ನ ಒಂದು ಪ್ರಥಮ PUC ವಾರ್ಷಿಕ ಪರೀಕ್ಷೆ ಫೆಬ್ರವರಿ 2025ರಲ್ಲಿ ನಡೆದಿರುವಂಥದ್ದು. ಅಂದರೆ ಇವತ್ತಿನಿಂದ ಏನಾಗ್ತದೆ ಅಂತಂದರೆ ನಿಮಗೆ ಈ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮತ್ತು ಪಾಸಿಂಗ್ ಅಂಕಗಳನ್ನು ಅದರ ಜೊತೆಗೆ ನೀವು ಯಾವೆಲ್ಲ ಅಂಕಗಳನ್ನು ಬಿಡಿಸಿದಿರಿ ಮತ್ತು ಎಷ್ಟು ಬರೆದಿದ್ರಿ ಎಂಬುದ್ರ ಬಗ್ಗೆ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡುವಂಥ ಒಂದು ಅವಕಾಶ. ಸೊ ಬನ್ನಿ, ಪ್ರಥಮ PUC ವಾರ್ಷಿಕ ಪರೀಕ್ಷೆ 2025 ಎಲ್ಲ ಡಿಸ್ಟಿಕ್ಗಳಲ್ಲಿ ಪರೀಕ್ಷೆಗಳು ಆಲ್ರೆಡಿ ಪ್ರಾರಂಭವಾಗಿವೆ. ಸೊ ತಕ್ಕ ಮಟ್ಟಿಗೆ ನನಗೆ ಈ ಪ್ರಶ್ನೆ ಪತ್ರಿಕೆಯಿಂದ ನಮ್ಮ ಯೂಟ್ಯೂಬ್ ವಿದ್ಯಾರ್ಥಿ ಆದಂಥ ಅವ್ರ ಹೆಸರನ್ನು ಹೇಳಕ್ಕೆ ಹೋಗೋದಲ್ಲ, ನಾನು ಆ ವಿದ್ಯಾರ್ಥಿ ನನಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿದರೆ ಅವರಿಗೆ ನಾನು ತುಂಬ ಧನ್ಯವಾದವನ್ನು ತಲುಪಿಸ್ತೇನೆ. ವಿಷಯ ಇತಿಹಾಸ, ನಿಮಗೆಲ್ಲ ಗೊತ್ತಿದೆ. ಸಮಯ 3 ಗಂಟೆ, ಗರಿಷ್ಠ ಅಂಕಗಳು 80. ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯಲ್ಲಿ ನಡೆದಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದೆ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ. ಪ್ರಶ್ನೆಗಳನ್ನು ನೋಡ್ಕೊತಾ ಹೋಗಿ. ಇತಿಹಾಸದ ಪಿತಾಮಹ ಅಂತ ಕೇಳಿದ್ದಾರೆ. ಇತಿಹಾಸದ ಪಿತಾಮಹ ಯಾರು? ಹೆರೋಡಾಟಸ್, ಅಗಸ್ಟೈನ್, ಕಾರ್ಲ್ ಮಾರ್ಕ್ಸ್, JB ಬ್ಯೂರಿ ಅಂತ ಹೇಳಿ. ಸೊ ಉತ್ತರವನ್ನು ನೋಡಿದಾಗ ಇತಿಹಾಸದ ಪಿತಾಮಹ ಹೆರೋಡಾಟಸ್. ಅವರ ಒಂದು ಹೇಳಿಕೆ ಬಹಳ ಪ್ರಮುಖವಾಗಿ ಪ್ರಖ್ಯಾತಿಯಾಗಿದೆ. ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ ಕರೆದಿದ್ದಾರೆ. ಸೊ ವಿದ್ಯಾರ್ಥಿಗಳ, ನೀವು 3 ಜನ ಅಗಸ್ಟೈನ್, ಕಾರ್ಲ್ ಮಾರ್ಕ್ಸ್, JB ಬ್ಯೂರ್ ಇವರ ಹೇಳಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ನೀವೆಲ್ಲರೂ ತಪ್ಪದೇ ತಿಳಿಸಬೇಕು ಅಂತ ಹೇಳ್ತೀನಿ. ಎರಡನೇ ಪ್ರಶ್ನೆ, ವಿಶ್ವದ ಬೃಹತ್ ಪಿರಾಮಿಡ್ ಯಾವುದು ಅಂತಂದರೆ ಆಯ್ಕೆ B ಅನ್ನು ನೋಡಿ, ಗೀಜಾ ಪಿರಾಮಿಡ್. ಸರ್, ಸ್ಪಿಂಕ್ಸ್ ಅಂದರೆ ಮಮ್ಮಿ ಅಂತ ಕರಿತೀವಿ. ಇನ್ನು ದೇವಾಲಯಗಳು, ಜಿಗ್ಗುರಾತನ ಏನು ಕರಿತಿದ್ರು ಅಂತಂದ್ರೆ ಅವ್ರು ದೇವಾಲಯಗಳು ಅಂತ ಕರಿತಿದ್ರು. ಲಕ್ಸೂರ್ ಅನ್ನೋದು ಒಂದು ದೇವಾಲಯ. ಸೊ ವಿಶ್ವದ ಬೃಹತ್ ಪಿರಾಮಿಡನ್ನು ಗೀಜಾ ಅಂತ ಕರಿತೀವಿ. ಗೀಜಾ ಅಂತಂದ್ರೆ ಏನು? ಇದು ಸಾಮ್ರಾಟ್ ಕುಫುವಿನ ಗೋರಿಯಾಗಿತ್ತು. ವಿಶ್ವದ 7 ಆಶ್ಚರ್ಯಗಳಲ್ಲೇ ಒಂದಾಗಿತ್ತು ಅಂತ ಹೇಳ್ಬೋದು. ಮೂರನೇ ಪ್ರಶ್ನೆ, ಡಿವೈನ್ ಕಾಮಿಡಿ ಕೃತಿಯನ್ನು ಬರೆದವರು ಯಾರು ಅಂತ ಹೇಳಿದರು. ಸೊ ಈ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲ ನಾನು ಮಾದರಿ ಪ್ರಶ್ನೆ ಪತ್ರಿಕೆ, ಇತಿಹಾಸದ ಪ್ರಥಮ PUC ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದೇನೆ. ಸೊ ವಿಡಿಯೋಗಳು ಇನ್ನೂ ಯಾರು ನಿಮ್ಮ ಡಿಸ್ಟ್ರಿಕ್ನಲ್ಲಿ ಇನ್ನೂ ಇತಿಹಾಸ ಪೇಪರ್ ಆಗಿಲ್ಲ, ಅವ್ರು ಹೋಗಿ ಆ ವಿಡಿಯೋಗಳನ್ನು ನೋಡಿದ್ರೆ ನಿಮ್ಗೆ ಅಲ್ಲಿ ಅಂಕಗಳು ಸಿಗ್ತವೆ. ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಾವು ವಿಶ್ಲೇಷಣೆ ಮಾಡಿರುವಂಥ ಪ್ರಶ್ನೆ ಪತ್ರಿಕೆಯಿಂದ ಕೆಲವು ಪ್ರಮುಖ ಪ್ರಶ್ನೆಗಳು, ಫಿಕ್ಸ್ ಕ್ವಶನ್ಗಳು ಬಂದಿವೆ, ಹೌದಾ? ಅದರಲ್ಲಿ ವಿಶ್ವದ ಇತಿಹಾಸ ಪಿತಾಮಹ ಆಗಿರ್ಬೋದು, ಬೃಹತ್ ಪಿರಾಮಿಡ್ ಆಗಿರ್ಬೋದು, ಡಿವೈನ್ ಕಾಮಿಡಿ ಆಗಿರ್ಬೋದು, ಫ್ರಾನ್ಸ್ ಕ್ರಾಂತಿ, ಇವೆಲ್ಲವೂ ಬಂದಿವೆ. ಇನ್ನು ಡಿವೈನ್ ಕಾಮಿಡಿ ಕೃತಿಯ ಬರೆದವರು ಯಾರು ಅಂತಂದರೆ ಅದು ಡಾಂಟೆ ಅಂತ ಹೇಳ್ತೀವಿ. ಇದು ಇಟಾಲಿಯನ್ ಕಾವ್ಯವಾಗಿದೆ. ನರಕ, ಮೋಕ್ಷ ತಾಣ ಮತ್ತು ಸ್ವರ್ಗದ ಪ್ರಯಾಣವನ್ನು ವಿವರಿಸುತ್ತದೆ. ಇನ್ನು ಮುಂದುವರೆದಂತೆ ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಎಷ್ಟು? ಸರಿ ಕೇಳಿಲ್ಲ, ಹೌದಾ? ಹಾಗಾದರೆ ನಂದೊಂದು ಪ್ರಶ್ನೆ ಇದೆ, ರಷ್ಯಾ ಕ್ರಾಂತಿ ಯಾವಾಗ ನಡೀತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. 1789ರಲ್ಲಿ ಫ್ರಾನ್ಸ್ ಕ್ರಾಂತಿ ಆಗ್ತದೆ. ಇದು ವಿಶ್ವಕ್ಕೆ ಹೊಸ ವಿಚಾರಗಳನ್ನು ಜೊತೆಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ತತ್ವಗಳನ್ನು ನೀಡಿತ್ತು ಈ ಕ್ರಾಂತಿ ಅಂತ ಹೇಳ್ಬೋದು ನಾವು. ಇನ್ನು ಅಬ್ದುಲ್ ನಾಜೀರ್ ಯಾವ ರಾಷ್ಟ್ರದ ಅಧ್ಯಕ್ಷರಾಗಿದ್ದರು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಗಳಲ್ಲಿ ಈಜಿಪ್ಟ್ ಅಂತ ಕೊಟ್ಟಿಲ್ಲ, ಯಾಕಂದರೆ ಅಬ್ದುಲ್ ನಾಜೀರ್ ಎನ್ನುವಂಥ ವ್ಯಕ್ತಿ ಈಜಿಪ್ಟ್ನ ಒಂದು ಏನಾಗಿದ್ದ ಅಂತಂದರೆ ಅಧ್ಯಕ್ಷನಾಗಿದ್ದ. ಇವರೆಲ್ಲರೂ ಏನಾಗ್ತಾರೆ ನೋಡ್ರಿ, ಇಲ್ಲಿ ಬಾಡುಂಗ ಸಮ್ಮೇಳನ ನಡೀತದೆ 1955ರಲ್ಲಿ. ವಿಶ್ವಶಾಂತಿಯ ಅಗತ್ಯತೆಯನ್ನು ಸೂಚಿಸುತ್ತದೆ. ಇಂಡೋನೇಷ್ಯಾದ ಅಧ್ಯಕ್ಷ ಅಹಮದ್ ಸುಕಾರ್ನೋ, ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು, ಯುಗೋಸ್ಲಾವಿಯಾದ ಅಧ್ಯಕ್ಷ ಜೋವಿಸ್ ಪ್ರಾಬ್ ಟಿಟೋ, ಈಜಿಪ್ತಿನ ಅಧ್ಯಕ್ಷ ಗಮಾಲ್ ಅಬ್ದುಲ್ ನಾಸರ್ ಅಂಥೇಳಿ. ಇನ್ನು ಗಾನಾದ ಅಧ್ಯಕ್ಷ ಕ್ವಾಮೆ ನಕ್ರುಮಹ ಅಂತೇಳಿ. ಆಯ್ಕೆಗಳನ್ನು ನೋಡಿದಾಗ ಇಂಡೋನೇಷ್ಯಾ ಇದೆ, ಭಾರತ ಇದೆ, ಗಾನಾ ಇದೆ. ಇಂಡೋನೇಷ್ಯಾ ಅಂತಂದರೆ ಅಹಮದ್ ಸುಕಾರ್ನೋ, ಭಾರತ ಅಂದರೆ ಜವಾಹರ್ಲಾಲ್ ನೆಹರು, ಗಾನಾ ಅಂತಂದರೆ ನಿಮಗೆಲ್ಲ ಗೊತ್ತಿಲ್ಲ ಕಾಮೆ ನಕ್ರುಮಹ ಅಂತೇಳಿ. ಹಾಗಾದರೆ ಅಲ್ಲಿ ಈಜಿಪ್ಟ್ ಅಂತ ಕೊಟ್ಟಿಲ್ಲ, ಚೀನಾ ಬರೋದೇ ಇಲ್ಲ ಇಲ್ಲಿ. ಹಾಗಾಗಿ ಅವರನ್ನು ನಾವು ಏನಂತ ಕರಿತೀವಿ ಅಂದರೆ ಅಲಿಪ್ ಚಳವಳಿಯ ನಾಯಕರೆಂದು ಕರೆಯಲಾಗಿದೆ. ಹಾಗಾಗಿ ಉತ್ತರ ಈಜಿಪ್ಟ್ ಬರಬೇಕಾಗಿತ್ತು, ಅದು ಬಂದಿಲ್ಲ. ಸೊ ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ನಾವು ಕೊಟ್ಟಿರುವ ಉತ್ತರಗಳನ್ನು ಸರಿಯಾದ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ಏನು ಕೊಟ್ಟಿದ್ದಾರೆ? ನ್ಯೂಯಾರ್ಕ್, ಥಾಮರ್ ಮೂರ್, ಮನುಷ್ಯ, ಯೇಸು ಕ್ರಿಸ್ತ, ಮೊಹಮ್ಮದ್, ದುರಂತ ನಾಟಕಕಾರ. ಇನ್ನು ಹೋಮೋ ಪದದ ಅರ್ಥ ಅಂದರೆ ಮಾನವ ಅಥವಾ ಮನುಷ್ಯ. ಇನ್ನು ಯೂರಿಪಿಡಿಸ್ ಗ್ರೀಕ್ನ ದುರಂತ ನಾಟಕಕಾರ. ಗ್ರೀಕಿನ ಏನಾಗಿದ್ದ ಇವನಂದ್ರೆ ದುರಂತ ನಾಟಕಕಾರ. ಕ್ರೈಸ್ತ ಧರ್ಮದ ಸ್ಥಾಪಕ ಎಷ್ಟು ಜನರಿಗೆ ಗೊತ್ತಿಲ್ಲ, ಯೇಸು ಕ್ರಿಸ್ತ. ಇನ್ನು ಡ್ಯಾಶ್ ಇಥೋಪಿಯಾ ಗ್ರಂಥದ ರಚನಾಕಾರ ಅಂತಂದರೆ ಥಾಮಸ್ ಮೋರ್ ಅಂತ ಕರಿತೀವಿ. ಇನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ನ್ಯೂಯಾರ್ಕಲ್ಲಿದೆ. ಎಲ್ಲಿದೆ? ನ್ಯೂಯಾರ್ಕ್. ಹಾಗಾದರೆ ವಿಶ್ವಸಂಸ್ಥೆ ಯಾವಾಗ
ಸ್ಥಾಪನೆ ಆಯಿತು ಅಂತೇಳಿ ನೀವು ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಹೊಂದಿಸಿ ಬರೆಯಿರಿ ನೋಡ್ಕೊತಾ ಹೋಗಿ. ನಾನಿಲ್ಲಿ ಹೊಂದಿಸಿ ಬರೆಯಲ್ಲಿ ಡೈರೆಕ್ಟ್ ನಿಮ್ಗೆ ಉತ್ತರವನ್ನು ಒಂದು ಕಡೆ ಬರೆದಿದ್ದೀನಿ ನೋಡಿ. ವಿನಿ ವಿಡಿ ವಿಸಿ ಇಗ್ನೋಸ್ ಲೆಯಾರಿಯ ಜೇಮ್ಸ್ ವ್ಯಾಟ್ ಪ್ಯಾಸಿಸಮ್ ಅಮೇರಿಕಾ. ವಿನಿ ವಿಡಿ ವಿಸಿ ಇದು ಯಾರ ಪ್ರಸಿದ್ಧ ಮಾತು ಅಂತಂದರೆ ಜೂಲಿಯಸ್ ಸೀಸರ್ ಅಂತ ಹೇಳ್ತೀವಿ. ಇಗ್ನೋಸ್ ಲಯಲ್ ಸೊಸೈಟಿ ಆಫ್ ಜೀಸಸ್ ಸ್ಥಾಪಕ ಆಗಿದ್ದ. ಜೇಮ್ಸ್ ವ್ಯಾಟ್ ಒಂದು ಯಂತ್ರ ಕಂಡುಹಿಡಿತಾನೆ, ಅದೇ ಉಗಿ ಯಂತ್ರ ಅಂತ ಹೇಳ್ತೀವಿ. ಇನ್ನು ಪ್ಯಾಸಿಸಮ್ ಪಕ್ಷ ಬೆನಿಟೋ ಮುಸ್ಲೋನಿ ಸ್ಥಾಪನೆ ಮಾಡ್ತಾನೆ. ಇನ್ನು ಅಮೇರಿಕಾ ಏನಾಗಿತ್ತು ಅಂತಂದರೆ CIA ಅಂತಂದರೆ ಈ ಒಂದು ಯುದ್ಧಗಳಲ್ಲಿ, ಜಾಗತಿಕ ಯುದ್ಧಗಳಲ್ಲಿ ಗುಪ್ತಚರ ಪಡೆಯನ್ನು ಹೊಂದಿತ್ತು, ಸೆಂಟ್ರಲ್ ಇಂಟೆಲಿಜೆನ್ಸಿ ಏಜೆನ್ಸಿ ಅಂತ ಹೇಳಿ. ಸೊ ಇಷ್ಟನ್ನು ನೀವು ಇಲ್ಲಿ ಹೊಂದಿಸಿ ಬರಲು ಉತ್ತರ ಬರೀಬೇಕು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಜಿಗ್ಗುರಾತ್ ಅಂತ ಹೇಳಿದೆ ನಾನು ಆಗಲೇ ಪ್ರಶ್ನೆ ಹೇಳುವಾಗ ನಿಮಗೆ. ಎತ್ತರದ ಶಿಖರಗಳುಳ್ಳ ದೇವಾಲಯಗಳನ್ನು ನಾವು ಜಿಗ್ಗುರಾತ್ ಅಂತ ಕರಿತೀವಿ. ಇವುಗಳನ್ನು ಶಿಕ್ಷಣ ಕೇಂದ್ರಗಳು ಅಂತ ಕರಿತಿದ್ರು ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ. ಇನ್ನು ಆರಂಭಿಕ ಮಧ್ಯಯುಗವನ್ನು ಕತ್ತಲೆಗಳಿಂದ ಏಕೆ ಕರೆದ್ರು? ಏಕೆಂದರೆ ಈ ಕಾಲದ ಯುರೋಪಿನಲ್ಲಿ ಗೊಂದಲ ಮತ್ತು ಪ್ರಕ್ಷುಬ್ಧ ಪರಿಸ್ಥಿತಿ ಇತ್ತು. ಅಂದರೆ ಬಹಳ ಗೊಂದಲಮಯದಿಂದ ಕೂಡಿತ್ತು ಮತ್ತು ಪ್ರಬುದ್ಧನೆಯನ್ನು ಹೊಂದಿರಲಿಲ್ಲ. ಇನ್ನು 14 ಅಮೆರಿಕ ಸ್ವತಂತ್ರ ಸಂಗ್ರಾಮದ ಅವಧಿಯಲ್ಲಿ ಇಂಗ್ಲೆಂಡಿನ ಅರಸ ಯಾರಾಗಿದ್ರು ಅಂದರೆ 3ನೇ ಜಾರ್ಜ್. ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಮೆರಿಕ ಯಾವಾಗ ಸ್ವತಂತ್ರ ಆಯಿತು ಅಂತೇಳಿ. ನೆಪೋಲಿಯನ್ ಸ್ಥಾಪಿಸಿದ ವಿಶ್ವವಿದ್ಯಾಲಯ ಅಂತಂದರೆ ಅದು ಫ್ರಾನ್ಸ್ ವಿಶ್ವವಿದ್ಯಾಲಯ. ಯಾವ ವಿದ್ಯಾಲಯ? ಫ್ರಾನ್ಸ್ ವಿಶ್ವವಿದ್ಯಾಲಯ. ಇನ್ನು WHO ಕೊನೆಯ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತೇಳಿ ಯಾವಾಗ ಜಾರಿಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ನೀವು. 2 ಅಂಕದ ಪ್ರಶ್ನೆ ಕೆಳಗಿನ 8 ಪ್ರಶ್ನೆಗಳಿಗೆ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇತಿಹಾಸ ಯಾವುದಾದ್ರೂ 2 ವಾಕ್ಯಗಳನ್ನು ವಿವರಿಸಿ. ನಾನು ನಿಮಗೆ ಪ್ರಥಮ PUC ಇತಿಹಾಸ 2025 ವಾರ್ಷಿಕ ಪರೀಕ್ಷೆ ತಯಾರಿ ಅಂತೇಳಿ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇನ್ನೂ ಯಾರು ಇತಿಹಾಸ ಪೇಪರ್ ಆಗಿಲ್ಲ ಆ ವಿಡಿಯೋನ ನೋಡಿ. ಅಲ್ಲಿ ಈ ಪ್ರಶ್ನೆ ಫಿಕ್ಸ್ಡ್ ಆಗೇ ಬಂದಿರುವಂಥದ್ದು. ಆ ವಿಡಿಯೋದಲ್ಲಿ ನಮಗೆ ಎಲ್ಲವೂ ಫಿಕ್ಸ್ಡ್ ಕ್ವಶನ್ಗಳನ್ನು ಕೊಟ್ಟಿದ್ದೀನಿ ನಾನು. ನೋಡಿಲ್ಲ ಅಂತಾರೆ ಆ ವಿಡಿಯೋ ಸಹ ನೋಡಿ. ಇತಿಹಾಸ ಯಾವುದಾದ್ರೂ 2 ವಾಕ್ಯಗಳಂತಂದರೆ, ಒಂದು ಸಂತ್ ಆಗಸ್ಟಿನ್ ಹೇಳ್ತಾನೆ ಇತಿಹಾಸವು ದೇವರ ಮತ್ತು ಸೈತಾನ್ ನಡುವಿನ ಸಂಘರ್ಷ. ಕಾಲ್ಮಾರ್ಕ್ಸ್ ಹೇಳ್ತಾರೆ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಈ ಅರ್ನಾಲ್ಡ್ ಟೈಮ್ನಿ ಹೇಳ್ತಾರೆ ನಾಗರಿಕತೆಗಳ 7 ಬೀಳಿನ ಕಥೆ ಅಂತೇಳಿ. ಈ 3 ವಾಕ್ಯಗಳನ್ನು ಬೇಕಾದ 2ಕ್ಕೆ ನೀವು ಇಲ್ಲಿ ಬರೆದ್ರೆ ನಿಮಗೆ 2 ಅಂಕ ಸಿಗ್ತದೆ. ಯಾವುದಾದ್ರು 2 ಪ್ರಾಣಿಗಳು ಮಾನವ ಹತ್ತಿರ ಸಂಬಂಧಗಳೆಂದು ಪರಿಗಣಿಸಲಾಗಿದೆ. ಚಿಂಪಾಂಜಿ ಮತ್ತು ಬೋನೋಬೋ ಅಂತ ಹೇಳಿ 2 ಪ್ರಾಣಿಗಳಂತ ಹೇಳ್ತೀವಿ. ದ್ವಿತೀಯ ತ್ರಿಮೂರ್ತಿಗಳು ಎಂದು ಯಾರನ್ನ ಕರೆಯುತ್ತಾರೆ? ಯಾರು ಅಂತಂದರೆ ಆಕ್ಟಿವಿಯನ್, ಮಾರ್ಕ್ ಆಂಟೋನಿ, ಲೆಪಿಡಸ್ ಅಂತ ಹೇಳಿ ಇವ್ರು 3ರನ್ನ ದ್ವಿತೀಯ ತ್ರಿಮೂರ್ತಿಗಳು. ಹಾಗಾದ್ರೆ ನನ್ನ ಕಮೆಂಟ್ ಮೂಲಕ ಪ್ರಥಮ ತ್ರಿಮೂರ್ತಿಗಳನ್ನು ನೀವು ತಿಳಿಸ್ಬೇಕು. ಇಸ್ಲಾಂ ಅರ್ಥ ಅಂತಂದರೆ ದೇವರಾದ ಅಲ್ಲಾನಿಗೆ ಶರಣಾಗುವಂಥ ಅರ್ಥ. 21ನೇ ಪ್ರಶ್ನೆ, ಗೊತಿಕ್ ಶೈಲಿ 2 ಲಕ್ಷಣಗಳನ್ನು ಬರೀರಿ ಅಂತಂದರೆ ಮೊನಚಾದ ಕಮಾನು ಮತ್ತು ಚಾವಣಿ ಕಮಾನುಗಳನ್ನು ಕೋಡಂಚು ಅಂತ ಕೇಳ್ತೀವಿ. ಈಗ ನೀವೆಲ್ಲ ಹಂಚಿನ ಮನೆಯನ್ನು ನೋಡ್ತೀರಿ. ಸೊ ಆ ರೀತಿಯಾದಂಥ ಮನೆಗಳನ್ನು ಆ ಕಾಲದಲ್ಲಿ ಕಟ್ತಾ ಇದ್ರು ಅಂಥೇಳಿ ಇತಿಹಾಸಕಾರ ಹೇಳ್ತಾರೆ. 22 ಪುನರುಜ್ಜೀವನ ಕಾಲದ 2 ವಿಜ್ಞಾನಿಗಳಂತಂದ್ರೆ ನ್ಯೂಟನ್ ಮತ್ತು ಗೆಲಿಲಿಯೋ. ಇನ್ನು ಮ್ಯಾಕ್ಸಿಮ್ ಗಾರ್ಕಿ ಯಾರು ಅಂತಂದರೆ ಮ್ಯಾಕ್ಸಿಮ್ ಗಾರ್ಕಿ ರಷ್ಯಾ ಕಾಲದ ತತ್ವಜ್ಞಾನಿ. ಅವನ ಕೃತಿ ಮದರ್ ಆಫ್ ಚಿಲ್ಡ್ರನ್ ಆಫ್ ದಿ ಸನ್ ಅಂತ ಹೇಳಿ. ಇನ್ನು ಯಂಗ್ ಇಟಲಿಯ ಉದ್ದೇಶಗಳು ಅಂತಂದರೆ ಇಟಲಿ ಯುವಕರಲ್ಲಿ ರಾಷ್ಟ್ರ ಪ್ರೇಮ ಬೆಳೆಸುವುದು, ಇಂದ ಆಸ್ಟ್ರಿಯಾವನ್ನು ಹೊರಹಾಕುವುದು, ಇಟಲಿ ಏಕೀಕರಣವನ್ನು ಸಾಧಿಸುವುದು. ಇದು ಯಂಗ್ ಇಟಲಿಯ ಉದ್ದೇಶಗಳಾಗಿತ್ತು. ನ್ಯಾಟೋ ಸ್ಥಾಪನೆಯಾದದ್ದು ಯಾವಾಗ ಮತ್ತು ಎಲ್ಲಿ? ನ್ಯಾಟೋ ಕ್ರಿಸ್ತಶಕ 1949ರಲ್ಲಿ ಸ್ಥಾಪನೆ ಆಯಿತು ವಾಷಿಂಗ್ಟನ್ನಲ್ಲಿ. ನ್ಯಾಟೋದ ವಿಸ್ತೃತ ರೂಪವನ್ನು ಕಮೆಂಟ್ ಮೂಲಕ ತಿಳಿಸಬೇಕು. 26 ಅಲಿಪ್ತ ಚಳವಳಿಯ 2 ಉದ್ದೇಶಗಳನ್ನು ತಿಳಿಸಿ. ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಏಕತೆ ಮತ್ತು ಸಾರ್ವಭೌಮವನ್ನು ಗೌರವಿಸುವುದು, ಪರಸ್ಪರ ಮೇಲೆ ಆಕ್ರಮಣ ಮಾಡದಿರುವುದು ಅಂಥೇಳಿ 2 ಪ್ರಮುಖ ತತ್ವಗಳನ್ನು ಇಲ್ಲಿ ನಾವು ಬರೆದ್ರೆ ಸಾಕು, 2 ಅಂಕ ಸಿಗ್ತದೆ. ಇನ್ನು ಭಾಗ ಸಿ ಅನ್ನು ನೋಡಿ. ನಿಮಗೆ ಇಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಫಿಕ್ಸ್ಡ್ ಕ್ವಶನ್ ಹೇಳಿದ್ದೆ ನಾನು. ನಾನು ಈ ವಿಡಿಯೋದಲ್ಲಿ ನಿಮಗೆ ಪಾಸಿಂಗ್ ಅಂಕಗಳನ್ನು ಅಂದರೆ 50+ ಅಂಕಗಳನ್ನು ತೆಗೆದುಕೊಂಡು ಬಂದೀನಿ. ಇತಿಹಾಸದ ಪ್ರಾಮುಖ್ಯತೆ ಬಗ್ಗೆ ನೀವು ಇಲ್ಲಿ ಬರೀಬೇಕು. ಯಾಕೆ ಬೇಕು ನಮಗೆ ಇತಿಹಾಸ ಅಂತೇಳಿ. ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿ ಫಿಕ್ಸ್ಡ್ ಆಗಿ ಬಂದಿರುವಂಥ ಕ್ವಶನ್ನು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪುನರುಜ್ಜೀವನದ ಕೊಡುಗೆ ಯಾವ ರೀತಿ ಇತ್ತು ಎಂಬುದನ್ನು ವಿವರಿಸಬೇಕು. ಅಲಿಪ್ತ ನೀತಿಯ ಚಳುವಳಿಯ ಉದಯಕ್ಕೆ ಕಾರಣಗಳನ್ನು ವಿವರಿಸಿ. ಇನ್ನು ಭಾಗ ಡಿ ಕೆಳಗಿನ 2 ಪದಗಳಿಗೆ 24 ವಾಕ್ಯಗಳಿಗೆ ಉತ್ತರಿಸಿ. ಮಾನವನ ವಿಕಾಸಕ್ಕೆ ಕಾರಣವಾದ ಪ್ರಮುಖ ಅಂಶಗಳು. ಯಾವುದೇ ಪ್ರಶ್ನೆ ಪತ್ರಿಕೆಗೆ ಇರಲಿ ಈ ಪ್ರಶ್ನೆ 10 ಅಂಕ ಕಡ್ಡಾಯ ಅಂತ ತಗೊಂಡ್ಬಿಡಿ ನೀವು. ಚೀನಾ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಸರಿ, ಚೀನಾ ಕೇಳಿದ್ದಾರೆ. ಪ್ರಾಚೀನ ಫ್ರಾನ್ಸ್ ಕ್ರಾಂತಿಗೆ ಕಾರಣವಾದ 2 ಪ್ರಮುಖ ವಿವರಣೆಗಳನ್ನು ತಿಳಿಸಿ. ವಿಶ್ವಸಂಸ್ಥೆಯ ರಾಜಕೀಯ ಮತ್ತು ರಾಜಕೀಯೇತರ ಗಾತ್ರಗಳನ್ನು ವಿವರಿಸಿ ಅಂತ ಹೇಳ್ತೀನಿ. ಈ ಪ್ರಶ್ನೆ ಪತ್ರಿಕೆಯ ಒಂದು ಏನು 5 ಮತ್ತು 10 ಅಂಕದ ವಿಡಿಯೋಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಆದರೆ ಈಗ ಕೇವಲ ನಿಮ್ಮ ಪಾಸಿಂಗ್ 50 ಅಂಕಗಳನ್ನು ಯಾವ ರೀತಿ ಬಂದಿವೆ ಅಂತ ಹೇಳಿ ಗಮನಿಸಿ. ಇನ್ನು ಭಾಗ ಈ ಕಾಲಾನುಕ್ರಮವನ್ನು ಯಾವ ರೀತಿ ಬರೀಬೇಕು ನೀವು.
ಕಾಲಾನುಕ್ರಮದಲ್ಲಿ ಮೊದಲನೇದು ಯಾವುದು ಅಂತಂದರೆ ರೋಮಿನ ಗಣರಾಜ್ಯ ಸ್ಥಾಪನೆ ಕ್ರಿಸ್ತ ಪೂರ್ವ 509ರಲ್ಲಿ ಬರ್ತದೆ ಈ ಒಂದು ಸ್ಥಾಪನೆ. ಇನ್ನು ಎರಡನೇದು ಕಾನ್ಸ್ಟಂಟಿನೋಪಲ್ ವರ್ಷ 1453ರಲ್ಲಿ ಕ್ರಿಸ್ತ ಶಕದಲ್ಲಿ ಈ ಒಂದು ವಶವಾಗ್ತದೆ. ಫ್ರಾಂಕ್ಫರ್ಟ್ ಸಂಪತ್ತು 1848 ಕ್ರಿಸ್ತ ಶಕ ಅವಾಗ ಸ್ಥಾಪನೆ ಆಯಿತು. ಇನ್ನು ವಾರ್ಸಾ ಒಪ್ಪಂದ ಯಾವುದಾಗ್ತದೆ ಅಂದರೆ 1955ರಲ್ಲಿ ಅಂತ ಹೇಳ್ತೀವಿ. ಮೊದಲು ರೋಮನ್ ಗಣರಾಜ್ಯ, 2 ಕಾನ್ಸ್ಟಂಟಿನೋಪಲ್ ವಶ, 3 ಫ್ರಾಂಕ್ಫರ್ಟ್ ಸಂಪತ್ತು, 4 ವಾರ್ಸಾ ಒಪ್ಪಂದ. ಈ ರೀತಿಯಾಗಿ ಬರೆದ್ರೆ ನಿಮಗೆ 4 ಅಂಕ ಸರಳವಾಗಿ ಸಿಗ್ತದೆ ಅಂತೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರು ಸಹ ಶೇರ್ ಮಾಡಿ, ಜೊತೆಗೆ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ತಿಳಿಸಿ ಅಂತ ಹೇಳ್ತೀನಿ. ಇನ್ನು 36ನೇ ಪ್ರಶ್ನೆಯನ್ನು ಸ್ವಲ್ಪ ಗಮನಿಸ್ತಾ ಹೋಗಿ ನೀವು. 36ನೇ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ನಿಮಗೆ ಒದಗಿಸಿರುವ ಭೂಪುಟದಲ್ಲಿ ಅಥವಾ ಭೂ ನಕ್ಷೆಯಲ್ಲಿ ಅಂತ ಕೇಳಿದ್ದಾರೆ ಅವರು. ಅಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಏನು ಮಾಡಿ ಆ ಸ್ಥಳಗಳಿಗೆ ಪ್ರತಿಯೊಂದಕ್ಕೂ ಏನು ಮಾಡಿರಿ ಅಂತಂದ್ರೆ 2-3 ವಾಕ್ಯದಲ್ಲಿ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ಸೊ ನಾನು ಇಲ್ಲಿ ಕೊಡ್ಕೊತ ಹೋಗ್ತೀನಿ. ಮೊದಲನೇದು, ನೀವು ಈ ಒಂದು ನಕ್ಷೆಯನ್ನು ಯಾವ ರೀತಿ ಇಲ್ಲಿ ಗುರುತಿಸಿದ್ದಾರೆ ಅಂತ ಸ್ವಲ್ಪ ಗಮನಿಸಿ. ಒಂದೇ ಸ್ಥಳ ಬ್ಯಾಬಿಲೋನಿಯಾ ಅಂತೇಳಿ. ಬ್ಯಾಬಿಲೋನಿಯಾ ಇದು ಪ್ರಸ್ತುತ ಇರಾಕ್ನಲ್ಲಿದೆ. ಇದು ಮೆಸೊಪೊಟೇಮಿಯಾ ನಾಗರಿಕತೆಯ ರಾಜಧಾನಿಯಾಗಿತ್ತು. ಪ್ರಸಿದ್ಧ ಕಾನೂನು ತಜ್ಞನಾದ ಹಮ್ಮುರಬಿ ಇಲ್ಲಿಂದ ಆಳ್ವಿಕೆ ಮಾಡಿದ ನೆಬುಕಡ್ನೆಜರ್ ಎಂಬ ಅರಸ ಬ್ಯಾಬಿಲೋನಿಯಾ ತೂಗುದೋಟ ಎಂಬುದನ್ನು ನಿರ್ಮಿಸಿದ ಅಂತ ಹೇಳ್ತಾರೆ. ಇನ್ನು ಎರಡನೇದು ಅಥೆನ್ಸ್. ಇದು ಪ್ರಸಿದ್ಧ ಗ್ರೀಸ್ ದೇಶದ ರಾಜಧಾನಿ. ಪ್ರಾಚೀನ ಗ್ರೀಕ್ ನಾಗರಿಕತೆ ಒಂದು ನಗರ ರಾಜ್ಯವಾಗಿತ್ತು. ಅಥೇನಾ ದೇವತೆಯಿಂದ ನೆರವು ಪಡೆದು ಪ್ರಸಿದ್ಧ ಪಾರ್ಥೇನಿಯ ದೇವಾಲಯವನ್ನು ಇಲ್ಲಿ ಹೊಂದಿದೆ ಅಂತ ಹೇಳ್ತಾರೆ. ಇನ್ನು ಈ ಮೆಕ್ಕಾ ಅಂತ ಹೇಳ್ತೀವಿ. ಮೆಕ್ಕಾ ಇದು ಸೌದಿ ಅರೇಬಿಯಾದಲ್ಲಿದೆ. ಇಸ್ಲಾಂ ಧರ್ಮದ ಸ್ಥಾಪಕರಾದ ಪ್ರವಾದಿ ಮೊಹಮ್ಮದರು ಇಲ್ಲಿ ಜನಿಸಿದರು. ಇದು ಇಸ್ಲಾಂ ಧರ್ಮದ ಪವಿತ್ರ ನಗರವೆಂದು ಪರಿಗಣಿಸಲಾಗಿದೆ. ಇನ್ನು ವೆನೆಸ್ ನೋಡ್ರಿ, ಇದು ಇಟಲಿಯ ರಾಷ್ಟ್ರವಾಗಿದೆ. ಮಧ್ಯಕಾಲೀನ ಯುಗದ ವ್ಯಾಪಾರ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತು. ಪ್ರಸಿದ್ಧ ಪ್ರವಾಸಿಗರು ಈ ಒಂದು ಮಾರ್ಕೋ ಪೋಲೋ ಮತ್ತು ನಿಕೋಲೋ ಎಂಬುವರು ಈ ನಗರಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಇನ್ನು ಕೇಪ್ ಆಫ್ ಗುಡ್ ಹೋಪ್ ಸಿರಾ, ಇದು ದಕ್ಷಿಣ ಆಫ್ರಿಕಾದಲ್ಲಿದೆ. ಬಾರ್ತೊಲೋಮಿ ಡಯಾಜ್ ಇವನು ಬಿರುಗಾಳಿ ಶಿಖರ ಅಂತ ಕರೆದ. ಅಲ್ಲಿಂದ ಮುಂದೆ ಅನ್ವೇಷಣೆ ಕೈಗೊಂಡು ಭಾರತವನ್ನು ತಲುಪುವ ಎಂಬ ಭರವಸೆಯನ್ನು ಮೂಡಿಸುವುದರಿಂದ ಪೋರ್ಚುಗೀಸ್ ರಾಜ ಜಾನ್ ನಿರ್ದೇಶನರ ವಾಸ್ಕೋಡಿ ಗಾಮನನ್ನು ಕೇಪ್ ಆಫ್ ಗುಡ್ ಸಂಭ್ರಮ ಮಾಡಿದ ಅಂತ ಹೇಳ್ತಾರೆ. ಇನ್ನು ಪ್ಯಾರಿಸ್ ಅಂತಂದ್ರೆ ಇದು ಫ್ರಾನ್ಸಿನ ರಾಜಧಾನಿ. 1989ರ ಫ್ರಾನ್ಸ್ ಕ್ರಾಂತಿಯು ಬೋರ್ಮರ್ ಮನೆತನದ ಪ್ರಣಾಳಿಯಲ್ಲಿ ಆಳ್ವಿಕೆ ಮಾಡಿತ್ತು. ಆಧುನಿಕ ಕಾಲದಲ್ಲಿ ಹಲವಾರು ಐಚ್ಛಿಕ ಒಪ್ಪಂದಗಳು ಇಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ತಾರೆ. ಇನ್ನು ನಾಗಾಸಾಕಿ ಎಷ್ಟು ಜನರಿಗೆ ಗೊತ್ತಿಲ್ಲ. ಇದು ಜಪಾನಲ್ಲಿ 2ನೇ ಜಾಗತಿಕ ಮಹಾಯುದ್ಧದ ಸಮಯ ಅಮೆರಿಕ ಸಂಸ್ಥಾನ 1945 ಆಗಸ್ಟ್ 9ರಂದು ನಗರದ ಮೇಲೆ ಅಣುಬಾಂಬ್ ಹಾಕಿತ್ತು. ಇದರ ಪರಿಣಾಮವಾಗಿ 70,000 ಜನ ಮರಣ ಹೊಂದಿದರು. ಇನ್ನು ಕೊನೆಗೆ ಬರೋದೇ ನ್ಯೂಯಾರ್ಕ್. ಇದು ಅಮೆರಿಕ ಸಂಸ್ಥೆಯಲ್ಲಿದೆ. ಬ್ರಿಟಿಷ್ ಒಂದಾಗಿತ್ತು. ವಿಶ್ವ ಪ್ರಧಾನ ಕಚೇರಿ ಆಗಿದೆ ಅಂತ ಹೇಳ್ಬೋದು ನಾವು. ಇಷ್ಟು ನೀವು ಏನಪ್ಪ ಅಂತಂದರೆ ಭಾರತ ಈ ಒಂದು ಭೂಪಟದಲ್ಲಿ ನಕ್ಷೆಗಳನ್ನು ಗುಡಿಸಿ ಅಲ್ಲಿ 5ಕ್ಕೆ +5 ಅಂಕವನ್ನು 10 ಅಂಕ ಪಡೆದಾಗ ಒಟ್ಟು ನಿಮಗೆ 50ಕ್ಕಿಂತ ಹೆಚ್ಚು ಅಂಕಗಳು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಇದಿಷ್ಟು ಒಂದು ಏನಪ್ಪ ಅಂತಂದರೆ ಶಿವಮೊಗ್ಗ ಡಿಸ್ಟಿಕ್ನ ಒಂದು ವಾರ್ಷಿಕ ಪರೀಕ್ಷೆಯ ಏನಪ್ಪ ಅಂತಂದರೆ ಒಂದು ಪ್ರಶ್ನೆ ಪತ್ರಿಕೆ ಆಗಿತ್ತು. ನಿಮ್ಮ ಡಿಸ್ಟಿಕ್ನ ಪ್ರಶ್ನೆ ಪತ್ರಿಕೆ ಇದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಬಳಸ್ಕೊಂಡು ನಿಮ್ಮ ಡಿಸ್ಟಿಕ್ನ ಕ್ವಶನ್ ಪೇಪರ್ಗಳನ್ನು ನನಗೆ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಕಳಿಸ್ಬೇಕು ಅಂತ ಹೇಳ್ತೀನಿ. ಸೊ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್.